ಸ್ನೇಹಿತರೆ, ಒಳ ಮೀಸಲಾತಿಯ ಸಲುವಾಗಿ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ನಿನ್ನೆ ರೀತಿ ಒಳ ಮೀಸಲಾತಿ ರೀತಿ ಫೈನಲೈಸರ್ ಮಾಡಿದ್ರು. ಈಗ ಪ್ರಮುಖ ಯಾರಂದ್ರೆ ಕಾರ್ಯದರ್ಶಿಗಳು ಮತ್ತು ಸದಸ್ಯರನ್ನು ಒಳಗೊಂಡೈತಿ ನಿನ್ನೊಂದು ಕಮಿಟಿ ಮಾಡಿದ್ರು. ಕಮಿಟಿ ಹೆಸರು ಯಾವುದಂದ್ರೆ ಎಕ್ಸ್ಪರ್ಟ್ ಕಮಿಟಿ. ಈ ಕಮಿಟಿಯ ಮೂಲಕ ಏನೈತಿ ನಿನ್ನ ಎಲ್ಲವೂ ಏನೈತಿ ಎಂಡ್ ಆಯ್ತು. ಮತ್ತು ಇನ್ನು ಏನೇ ಇದ್ರೂ ನೋಟಿಫಿಕೇಶನ್ ಆಗೋದು ಮಾತ್ರ ಏನೈತಿ ಬಾಕಿ ಉಳಿದಿರ್ತೈತಿ. ಇನ್ನು ಏನೇ ಇದ್ರು ನೋಟಿಫಿಕೇಶನ್ ಆಗೋದು ಮಾತ್ರ ಏನೈತಿ ಬಾಕಿ ಉಳಿದಿರ್ತೈತಿ. ಎದಕ್ಕೆ ಲೇಟ್ ಆಗತ್ತಿತ್ತು ಅಂದ್ರೆ ಇಷ್ಟು ದಿನ ಐತಿ ಈ ಒಳ ಮೀಸಲಾತಿ ಸಲುವಾಗಿ ಏನೈತಿ ಲೇಟ್ ಆಗತ್ತಿತ್ತು. ಮೊದಲು ಏನೈತಿ 50% 50% ಮೇಲೆ ಕೋರ್ಟ್ ಏನೈತಿ ನೇಮಕಾತಿ ಮಾಡಬಹುದು ಅಂತಿತ್ತು. ಅದರೊಳಗೆ ಏನೈತಿ ಎಸ್ ಸಿದವರಿಗೆ 15% ಇತ್ತು ರಿಸರ್ವೇಷನ್ ಇತ್ತು. ಮೊದಲೇನೈತಿ ಎಸ್ ಸಿ ಅವರಿಗೆ 15% ರಿಸರ್ವೇಷನ್ ಇತ್ತು. ಅದರೊಳಗೆ ಏನೈತಿ ಈಗ ಚೇಂಜ್ ಮಾಡ್ಯಾರ. ಈಗ ಇಂಟರ್ನಲ್ ರಿಸರ್ವೇಷನ್ ಮಾಡ್ಯಾರ. ಇಂಟರ್ನಲ್ ರಿಸರ್ವೇಷನ್ ಮಾಡಿರ್ತಾರೆ. ಈಗ ನೀವು ಏನೈತಿ ಆಲ್ಮೋಸ್ಟ್ ನೋಡಿರ್ಬೋದು. ಇಲ್ಲಿ ನೋಡ್ರಿ ಇನ್ನೊಮ್ಮೆ ಹೇಳ್ಕೊಡ್ತೀನಿ. ಈಗ ಎಡಗೈ ಸಮುದಾಯಕ್ಕೆ 5.25% ರಿಸರ್ವೇಷನ್. ಎಡಗೈ ಸಮುದಾಯಕ್ಕೆ 5.25 ರಿಸರ್ವೇಷನ್ ಐತಿ. ಸೊ ಅದೇ ರೀತಿಯಾಗಿ ಬಲಗೈ ಸಮುದಾಯಕ್ಕೆ ಸೇಮ್. ಇದು ಎಡಗೈ ಸಮುದಾಯಕ್ಕೆ ಬಲಗೈ ಸಮುದಾಯಕ್ಕೆ ಎರಡೂ ಕೂಡ ಸೇಮ್ 5.25% ರಿಸರ್ವೇಷನ್. 5.25 ರಿಸರ್ವೇಷನ್ ಐತ್ರಿ. ಸೊ ಅದೇ ರೀತಿಯಾಗಿ ನೋಡ್ರಿ ಇತರೆ ಉಪಜಾತಿಗಳು ಯಾವ ಇತರೆ ಉಪಜಾತಿಗಳು ಬರ್ತಾವಂದ್ರೆ ಇಲ್ಲಿ ನೋಡ್ರಿ ಬಂಜಾರ ಬರ್ತೈತಿ, ಬೋಯಿ ಬರ್ತೈತಿ. ಸೊ ಅದೇ ರೀತಿಯಾಗಿ ಕೊರಚ ಬರ್ತೈತಿ, ಕೊರಮಾರ್ ಬರ್ತೈತಿ, ಡೋಂಬ ಬರ್ತೈತಿ ಮತ್ತು ಹಂದಿಜೋಗಿ ಇವೇನ ಇತರೆ ಉಪಜಾತಿಗಳು ಅದಾವಲ್ಲ. ಇದಕ್ಕೆ ನೋಡ್ರಿ 4.50 ಏನೈತಿ 4.50 ರಿಸರ್ವೇಷನ್ ಆಗೈತಿ. ಇಷ್ಟು ದಿನ ಏನದಕ್ಕೆ ಲೇಟ್ ಮಾಡತ್ತಿತ್ತು ಅಂದ್ರೆ ಈ ಒಳ ಮೀಸಲಾತಿ ಸಲುವಾಗಿ ಏನೈತಿ ನೋಟಿಫಿಕೇಶನ್ ಎಲ್ಲವೂ ಏನೈತಿ ಪೆಂಡಿಂಗ್ ಉಳಿದಿದ್ದು. ಇನ್ನೇನೈತಿ ನೋಟಿಫಿಕೇಶನ್ ಏನೈತಿ ಸುರಿಮಳೆನ ಅಂತ ಹೇಳ್ಬೋದು. ಟೋಟಲ್ ಆಗಿ ಎಷ್ಟಂದ್ರೆ 56,432 ವೇಕೆನ್ಸಿಗಳ ಭರವಸೆ ನೀಡಿದ್ರು. ಏನೈತಿ 56,432 ವೇಕೆನ್ಸಿಗಳನ್ನ ಏನೈತಿ ಕಲ್ಪರ್ ಮಾಡ್ತಾನೆ ಅಂತ ಹೇಳಿದ್ರು. ಎದಕ್ಕೆ ಪೆಂಡಿಂಗ್ ಉಳಿದ್ರೆ ಇದು ಒಳ ಮೀಸಲಾತಿ ಎಂಡ್ ಆಗಲಿ, ಒಳ ಮೀಸಲಾತಿ ಮುಗಿಲಿ. ಒಳ ಮೀಸಲಾತಿ ಮುಗಿದ ಮೇಲೆ ಏನೈತಿ 56,000 ಅಧಿಕ ವೇಕೆನ್ಸಿಗಳಂತಿ ಕಲ್ಪರ್ ಮಾಡಿತ್ತಂತ ಹೇಳಿದ್ರು. ಈಗ ಏನೈತಿ ಒಳ ಮೀಸಲಾತಿ ಕೂಡ ಎಂಡ್ ಆಯ್ತು. ಒಳ ಮೀಸಲಾತಿ ಕೂಡ ಎಂಡ್ ಆಯ್ತು. ಇನ್ನು ಎಣ್ಣೆ ಇದ್ರು ನೋಟಿಫಿಕೇಶನ್ ಸುರಿಮಳೆನ ಅಂತ ಹೇಳ್ಬೋದು. ಇನ್ನು ವಿಲೇಜ್ ಅಕೌಂಟ್ ನೋಟಿಫಿಕೇಶನ್ ಆಕೈತಿ, ಗ್ರಾಮ ಲೆಕ್ಕಾಧಿಕಾರಿದ ನೋಟಿಫಿಕೇಶನ್ ಆಕೈತಿ, ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಆಕೈತಿ ಮತ್ತು ಲ್ಯಾಂಡ್ ಸರ್ವೇಯರ್ದ. ಇದು ಕೆಲವು ವಿದ್ಯಾರ್ಥಿಗಳು ಸರ ರೀ ನೋಟಿಫಿಕೇಶನ್ ಆಕೈತೆ ಅಂತ ಕೇಳ್ತಿದ್ರಿ. ಇಲ್ಲಿ ನೋಡ್ರಿ ಲ್ಯಾಂಡ್ ಸರ್ವೇಯರ್ದ ರೀ ನೋಟಿಫಿಕೇಶನ್ ಆಕೈತಿ. ಅದು ವಿಲೇಜ್ ಅಕೌಂಟ್ ನೋಟಿಫಿಕೇಶನ್ ಆಕೈತಿ. ವಿಲೇಜ್ ಅಕೌಂಟಿಗೆ ಏನೈತಿ 12 ತೆಗಿತಿ ಪಾಸ್ ಆದರೂ ಅರ್ಜಿಯನ್ನು ಸಲ್ಲಿಸ್ಬೋದು. ಅದ್ರ ಬಗ್ಗೆ ವಿಲೇಜ್ ಅಕೌಂಟ್ ಐತಿ ಡೀಟೇಲಾಗಿ ಒಂದು ವಿಡಿಯೋ ಮಾಡಿ ತಿಳಿಸೋಣ ಯಾವ ರೀತಿಯಾಗಿ ಅದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತೆ ಅಂತೇಳಿ. ಯಾರು ನೋಡಿಲ್ಲ ಅಂತ ವಿದ್ಯಾರ್ಥಿ ಐತಿ ಆ ವಿಡಿಯೋ ನೋಡ್ರಿ. ಯಾಕಂದ್ರೆ ವಿಲೇಜ್ ಅಕೌಂಟ್ ಐತಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟನ. ಪಿ ಸಿದೂ ಒಂದು ಮಾಡೆಲ್ ಹಂಗೆ ಒಂದು ತಿಳಿಸ್ಕೊಟ್ಟನ, ಒಂದು PDF ಎಕ್ಸೆಂಡ್ ಮಾಡಿ. ಮತ್ತು ಲ್ಯಾಂಡ್ ಸರ್ವೇಯರ್ದೂ ಹೇಳ್ಕೊಟ್ಟನ. 3 ಏನೈತಿ ಜಾಬ್ಸ್ ಐತಿ. ಈಗಾಗಲೇ ನನ್ನ ಚಾನಲ್ ಒಳಗೆ ಅಪ್ಲೋಡ್ ಮಾಡೀನಿ ವಿಡಿಯೋ. ಇವೇನೈತಿ 3 ಜಾಬ್ಸ್ ಏನೈತಿ ನೆಕ್ಸ್ಟ್ ಮಂತ್ ನೋಟಿಫಿಕೇಶನ್ ಆಗ್ಬೋದು. ಏನೈತಿ ನೆಕ್ಸ್ಟ್ ಮಂತ್ ನೋಟಿಫಿಕೇಶನ್ ಆಗ್ಬೋದು. ಯಾಕಂದ್ರೆ ಅವ್ರು ಮೊದಲೇ ಹೇಳಿದ್ರು ಏನೈತಿ ಒಳ ಮೀಸಲಾತಿ ಎಂಡ್ ಆದಮೇಲೆ ಐತಿ ನೋಟಿಫಿಕೇಶನ್ ಐತಿ ಪ್ರಕಟಣೆ ಮಾಡ್ತಂತ ಹೇಳಿದ್ರು. ಇವರು ಹೇಳಿರೋ ಪ್ರಕಾರ ಐತಿ ಇನ್ನು ನೆಕ್ಸ್ಟ್ ಮಂತ್ ಅಥವಾ ಈ ಮಂತ್ ಏನೈತಿ ನೋಟಿಫಿಕೇಶನ್ ಆಗ್ಬೋದು. ನೆಕ್ಸ್ಟ್ ಮಂತ್ ಅಥವಾ ಈ ಮಂತ್ ಏನೈತಿ ನೋಟಿಫಿಕೇಶನ್ ಆಗ್ಬೋದು. ವಿಲೇಜ್ ತಗೊಂಡು ಏನೈತಿ 100% ಏನೈತಿ ನೋಟಿಫಿಕೇಶನ್ ಆಗತೈತಿ. ಈ ಮಂತ್ ಐತಿ ನೆಕ್ಸ್ಟ್ ಮಂತ್ ಏನೈತಿ ಫಸ್ಟ್ನೇ ವೀಕ್ ಒಳಗೆ ಏನೈತಿ ವಿಲೇಜ್ ತಗೊಂಡು ನೋಟಿಫಿಕೇಶನ್ ಆಗೋ ಚಾನ್ಸಸ್ ಹೆಚ್ಚೈತಿ. ಯಾಕಂದ್ರೆ ಇದ್ರ ಬಗ್ಗೆ ಏನೈತಿ ಸ್ಟಾಪ್ ಮಾಡಿದ್ರು. ಒಳ ಮೀಸಲಾತಿ ಸಲುವಾಗಿ ಏನೈತಿ ಸ್ಟಾಪ್ ಮಾಡಿದ್ರು. ಇನ್ನು ಒಳ ಮೀಸಲಾತಿ ಕೂಡ ಎಂಡ್ ಆಯ್ತು. ಒಳ ಮೀಸಲಾತಿ ಕೂಡ ಏನೈತಿ ಅದರದ ಹೇಳಿದ್ರು ಎಷ್ಟೆಷ್ಟು ರಿಸರ್ವೇಷನ್ ಅಂತೇಳಿ, ಇಂಟರ್ನಲ್ ರಿಸರ್ವೇಷನ್ ಅಂತೇಳಿ. ಮತ್ತು ಅದಾದ್ಮೇಲೆ ಏನೈತಿ ನೋಟಿಫಿಕೇಶನ್ ಮಾತ್ರ ಏನೈತಿ ಮಾಡೋದಿದ್ದಿರ್ತೈತಿ. ನಿಮಗೆ ನೋಟಿಫಿಕೇಶನ್ ಯಾಕೋ ಅದನ್ನ ತಿಳಿಸ್ಕೊಡ್ತಾನೆ ಮುಂದೆ. ನೋಟಿಫಿಕೇಶನ್ ಯಾವ ಹಾಕವು ಮತ್ತು ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಬೋದು ಮತ್ತು ಅದಕ್ಕೂ ಕೂಡ ಏನು ಯಾವ ಸೆಲೆಕ್ಷನ್ ಪ್ರೊಸೆಸ್ ಇದ್ದಿರ್ತೈತಿ. ಈ ಲ್ಯಾಂಡ್ ಸರ್ವೇಯರ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಯಾರು ಹಾಕ್ಬೋದು, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿದ್ದಿರ್ತೈತಿ ಅದ್ರ ಬಗ್ಗೆ ತಿಳಿಸ್ಕೊಡ್ದು. ಸೊ ಅದೇ ರೀತಿಯಾಗಿ ಪಿ ಸಿದು ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತಿದ್ದಿರ್ತೈತಿ. ವಿಲೇಜ್ ತಗೊಂಡು ಹೇಳ್ಕೊಡ್ತಾನೆ ಏನೋ ಒಂದು ವಿಲೇಜ್ ತಗೊಂಡು ಅದನ್ನು ಕೂಡ ಒಂದು ಹೇಳ್ಕೊಡ್ತಾನೆ. ಸೊ ಇನ್ನೇನಪ್ಪ ಅಂತ ಚಾನಲ್ ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡಿರಿ ಮೊದಲು ಏನು ಮಾಡಿರಿ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ. ಯಾಕಂದ್ರೆ ಏನೇ ಗೌರ್ಮೆಂಟ್ ಜಾಬ್ಸ್ ನೋಟಿಫಿಕೇಶನ್ ಆಗ್ತಂದ್ರೂ ಕೂಡ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತಾನೆ.